ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಳ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿತಾ ಇದೆ. ಮಹಾರಾಷ್ಟ್ರದ ಜಲಾಶಯಗಳು ಬಹುತೇಕ ಭರ್ತಿ ಹಂತವನ್ನು ತಲುಪಿರ್ತಕ್ಕಂಥದ್ದು. ಯಾವಾಗ ಮಹಾರಾಷ್ಟ್ರದ ಜಲಾಶಯಗಳು ಭರ್ತಿ ಆಗುತ್ತೋ ಆಗ ಕರ್ನಾಟಕಕ್ಕೆ, ಅದು ಕೂಡ ಕೃಷ್ಣಾ ನದಿ ಪಾತ್ರದ ಜನರಿಗೆ ಒಂದು ರೀತಿ ಟೆನ್ಷನ್ ಶುರು ಆಗುತ್ತೆ. ಆ ಟೆನ್ಷನ್ಗೆ ಕಾರಣ ಏನು, ಸದ್ಯದ ಪರಿಸ್ಥಿತಿ ಏನಿದೆ, ಮುಂದೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋಂಥದ್ರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿತ್ತು. ಜುಲೈ ತಿಂಗಳಲ್ಲಿ ಸ್ಟಾರ್ಟಿಂಗ್ ಆಗಿ ಮಳೆ ಆಯಿತು, ಬಳಿಕ 15 ದಿನಗಳವರೆಗೆ ಮಳೆ ಆಗಿರಲಿಲ್ಲ. ಈಗ ಮತ್ತೆ ಮಳೆಯ ಪ್ರಮಾಣ ಶುರು ಹಚ್ಕೊಂಡಿರ್ತಕ್ಕಂಥದ್ದು. ಹಾಗೂ ಈಗ ಕುಂಟುತ್ತಾ ಈಗ ಕೊನೆಗೂ ಏನಂತಂದರೆ ಜಲಾಶಯಗಳು ತುಂಬಿಕೊಂಡಿರ್ತಕ್ಕಂಥದ್ದು. ಇದರಿಂದ ಈಗ ರೈತಾಪಿ ವರ್ಗಗಳಲ್ಲಿ, ಸಾಮಾನ್ಯ ಜನರಲ್ಲಿ ಒಂದು ರೀತಿ ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಕುಡಿಯೋದಕ್ಕೂ ಜಲಾಶಯಗಳು ತುಂಬಿಕೊಳ್ತಾವ ಇಲ್ವಾ ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಬರಗಾಲದ ಛಾಯೆ ಆವರಿಸಿರ್ತಕ್ಕಂಥದ್ದು. ಈಗಲೂ ಕೂಡ ಬಹುತೇಕ 70% ಕರ್ನಾಟಕದಲ್ಲಿ ಬರದ ಛಾಯೆ ಇರತಕ್ಕಂಥದ್ದು. ಇನ್ನು 25ರಿಂದ 30% ಕ್ಷೇತ್ರಗಳಲ್ಲಿ ಮಾತ್ರ ಮಳೆಗಾಲ ಆಗ್ತಾ ಇದೆ. ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ 30% ಮಳೆಯ ಪ್ರಮಾಣ ಕೊರತೆ ಇದೆ. ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ತಾಲೂಕುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸೊ ಈಗ ನಾವು ಏನು ಬೆಳಗಾವಿ ಜಿಲ್ಲೆಯ 5 ಜೀವ ನದಿಗಳಂತ ಏನು ಕರಿತೀವಿ, ಕೃಷ್ಣ ಆಗಿರ್ಬೋದು, ದೂಧಗಂಗಾ, ವೇದಗಂಗಾ, ಮಲಪ್ರಭಾ, ಹಿರಣ್ಯಕೇಶಿ, ಘಟಪ್ರಭಾ, ಈ ಎಲ್ಲ ನದಿಗಳು ಕೂಡ ಏನಂತಂದರೆ ಸಾಕಷ್ಟು ತುಂಬಿಕೊಂಡು ಹರಿತಾ ಇದ್ದಾವೆ. ಅದಕ್ಕೆ ಪ್ರಮುಖ ಕಾರಣ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿಯುವಂಥ ಮಳೆ. ಯಾಕಂತಂದರೆ ಈ ಎಲ್ಲ ನದಿಗಳ ಒಂದು ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂತ ನಾವು ಏನು ಕರಿತೀವಿ, ಅವೆಲ್ಲವೂ ಕೂಡ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಾ ಇರುವಂಥ ಹಿನ್ನೆಲೆ ಈಗ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅಲ್ಲಿಂದ ನಮಗೆ ನೀರು ಹರಿದು ಬರ್ತಾ ಇದೆ. ಸರಿಸುಮಾರು ಈಗಾಗಲೇ ಕೃಷ್ಣಾ ನದಿಗೆ ಬರೋಬ್ಬರಿ 1,10,000 ಕ್ಯೂಸೆಕ್ಸ್ನಷ್ಟು ನೀರು ಈಗ ಸದ್ಯಕ್ಕೆ ಹರಿದು ಬರ್ತಾ ಇದೆ. ಅದ್ರ ಜೊತೆಗೇ ಮಹಾರಾಷ್ಟ್ರದ ಏನು ಕೃಷ್ಣಾ ನದಿಗೆ ಹೊಂದ್ಕೊಂಡಿರ್ತಕ್ಕಂಥ ಸುಮಾರು 105 TMC ಸಾಮರ್ಥ್ಯದ ಕೊಯ್ನಾ ಜಲಾಶಯ 90% ಭರ್ತಿಯಾಗಿದೆ. ಅಲ್ಲಿಂದಲೂ ಕೂಡ ಏನಂತಂದರೆ ನೀರನ್ನು ಈಗ ಹೊರಬಿಡಲಾಗ್ತಾ ಇದೆ. ಯಾಕಂತಂದರೆ ಅಲ್ಲಿ ಬರೋಬ್ಬರಿ 30ರಿಂದ 40,000 ಕ್ಯೂಸೆಕ್ಸ್ ಅಷ್ಟು ಒಳ ಹರಿವು ಇರುವಂಥ ಹಿನ್ನೆಲೆಯಲ್ಲಿ ಈಗ ಕೊಯ್ನಾ ಜಲಾಶಯದಿಂದ 30,000 ಕ್ಯೂಸೆಕ್ಸ್ ನೀರನ್ನು ಕೃಷ್ಣಾ ನದಿಗೆ ಬಿಡಲಾಗ್ತಾ ಇದೆ. ಅದೇ ರೀತಿ ದೂಧಗಂಗಾ ನದಿ ಮೂಲಕ, ಪಂಚಗಂಗಾ ನದಿ ಮೂಲಕ ಏನು ಬೇರೆ ಬೇರೆ ರಾಧಾನಗರಿ ಜಲಾಶಯ ಆಗಿರ್ಬೋದು, ಕಾಳಮೋಡಿ ಜಲಾಶಯ ಆಗಿರ್ಬೋದು, ಈ ಜಲಾಶಯಗಳಲ್ಲೂ ಕೂಡ ಬರೋಬ್ಬರಿ 5ರಿಂದ 6,000 ಕ್ಯೂಸೆಕ್ಸ್ ಅಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಈಗಾಗಲೇ ರಾಧಾನಗರಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಈಗ ಆಟೋಮೆಟಿಕ್ ಅಂದರೆ ಸ್ವಯಂಚಾಲಿತ ಗೇಟ್ಗಳ ಮೂಲಕ ನೀರು ಹೊರ ಹೊಮ್ತಾ ಇದೆ. 6,000 ಕ್ಯೂಸೆಕ್ಸ್ನಷ್ಟು ನೀರು ಅಲ್ಲಿಂದ ಕೂಡ ಬರ್ತಾ ಇದೆ. ಅದ್ರ ಜೊತೆಗೇ ಮಳೆ ನೀರು ಕೂಡ ಅದಕ್ಕೆ ಆ್ಯಡ್ ಹಾಕ್ಕೊಂಡು ಬಹುತೇಕ ಇನ್ನೆರಡು ದಿನಗಳಲ್ಲಿ ಮೋಸ್ಟ್ ಪ್ರಾಬ್ಲಿ 1,30,000 ಕ್ಯೂಸೆಕ್ಸ್ ಅಷ್ಟು ನೀರು ಬಂದರೂ ಕೂಡ ಅಚ್ಚರಿ ಪಡುವಂಥದ್ದಿಲ್ಲ. ಸೊ ಈಗ ಮಹಾರಾಷ್ಟ್ರದ ಜಲಾಶಯಗಳು ತುಂಬಿದ್ದಾದ್ಮೇಲೆ ಕೃಷ್ಣಾ ನದಿಯಲ್ಲಿ ಒಂದು ರೀತಿ ಇಲ್ಲಿನ ಜನರಿಗೆ ಪ್ರವಾಹದ ಆತಂಕ ಕೂಡ ಕಾಡೋದಕ್ಕೆ ಶುರು ಮಾಡುತ್ತೆ. ಯಾಕಂತಂದರೆ ಯಾವಾಗ ಅತ್ಯಧಿಕ ಪ್ರಮಾಣದಲ್ಲಿ ಘಟ್ಟ ಪ್ರದೇಶಗಳಲ್ಲಿ ಸುಮಾರು 200, 250, 300ವರೆಗೂ ಕೂಡ ಯಾವಾಗ ಮಿಲಿಮೀಟರ್ನಷ್ಟು ಮಳೆ ಶುರುವಾಗುತ್ತೋ ಆ ಎಲ್ಲ ನೀರು ಕೂಡ ನೇರವಾಗಿ ಕೃಷ್ಣಾ ನದಿಗೆ ಬಿಡಲಾಗುತ್ತೆ. ಪ್ರತಿ ಬಾರಿಯೂ ಏನಂತಂದರೆ 70% ಜಲಾಶಯಗಳು ತುಂಬಿದಾದ್ಮೇಲೆ ಔಟ್ಫ್ಲೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ರು. ಆದರೆ ಈ ಬಾರಿ ಏನಂತಂದರೆ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ 100% ತುಂಬೋರ್ಗೂ ಕೂಡ ನೀರು ಬಿಟ್ಟಿರಲಿಲ್ಲ. ಆದರೆ ಈಗ 100% ಜಲಾಶಯಗಳು ತುಂಬಿಕೊಂಡಿರುವಂಥ ನೆಲೆಯಲ್ಲಿ ಈಗ ಬರುವಂಥ ನೀರು ಎಲ್ಲವನ್ನೂ ಕೂಡ ಹೊರ ಹಾಕ್ತಾ ಇದ್ದಾರೆ. ಇದರಿಂದಾಗಿ ಈಗ ದಿಢೀರನೆ ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಅದೇ ರೀತಿ ಏನಂತಂದರೆ ನಮ್ಮ ಹಿಪ್ಪರಗಿ ಜಲಾಶಯ ಆಗಿರ್ಬೋದು, ಮುಂದೆ ಆಲ್ಮಟ್ಟಿ ಜಲಾಶಯ ಆಗಿರ್ಬೋದು, ಈ ಎಲ್ಲ 2 ಜಲಾಶಯಗಳಿಂದ ಕೃಷ್ಣಾ ನದಿ ನೀರನ್ನು ಹೊರ ಹಾಕ್ಲಾಗ್ತಾ ಇದೆ. ಈಗ ರೈತರಿಗೆ ಟೆನ್ಷನ್ ಶುರು ಆಗಿರ್ತಕ್ಕಂಥದ್ದು ಏನಂತಂದರೆ ಸದ್ಯಕ್ಕೆ ಮಳೆ ಪ್ರಮಾಣ ಕಡಿಮೆ ಇದೆ. ಅಕಸ್ಮಾತ್ ಏನಾದರೂ ಹವಾಮಾನದ ವೈಪರೀತ್ಯ ಹೆಚ್ಚು ಕಡಿಮೆ ಆಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಶುರು ಮಾಡಿದರೆ ಎಟ್ ಎ ಟೈಮ್ ನೀರು ಜಾಸ್ತಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಏನು ಚಿಕ್ಕೋಡಿ ಪ್ರಮುಖ ನಾವು ಎಂಟ್ರಿ ಪಾಯಿಂಟ್ ಅಂತ ಕರಿತೀವಿ, ಈ ಒಂದು ಚಿಕ್ಕೋಡಿ ಎಂಟ್ರಿ ಪಾಯಿಂಟಲ್ಲಿ ಏನಂತಂದರೆ ನೀರು ಹೆಚ್ಚಾಗಿ ನಮಗೆ ಬೆಳೆಗಳು ಹಾನಿಯಾಗುವಂಥದ್ದು. ಯಾಕಂತಂದರೆ ನದಿ ಪಾತ್ರ ಬಿಟ್ಟು ಯಾವಾಗ ನೀರು ಹೊರಗಡೆ ಬರುತ್ತೋ ಆಗ ಬೆಳೆ ಹಾನಿಯಾಗುವಂಥದ್ದು, ಒಂದು ರೀತಿ ಪ್ರವಾಹದ ಸೃಷ್ಟಿ ಆಗುವಂಥ ಆತಂಕ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ನಮ್ಮ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಸೊ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಇವತ್ತಿನ ದಿವಸ ಕೃಷ್ಣಾ ನದಿಯ ನೀರಿನ ಮಟ್ಟವನ್ನು ಪರಿಶೀಲಿಸಲು ನಾನು ಮತ್ತು ತಹಶೀಲ್ದಾರ್ ಚಿಕ್ಕೋಡಿಯವರು ಕೂಡ ಹೋಗಿದ್ದೆವು. ನೀರಿನ ಹರಿವು ಜಾಸ್ತಿ ಇದ್ದು ಈಗಾಗಲೇ ಕೊಯ್ನಾ ಡ್ಯಾಮ್ನಿಂದ 23,000
520 ಕ್ಯೂಸೆಸ್ ನೀರನ್ನು ಬಿಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ನಮ್ಮ ರಾಧಾನಗರದಿಂದ ಮತ್ತು ರಾಜಾಪುರದಿಂದ 84,083 ಕ್ಯೂಸೆಸ್ ನೀರನ್ನು ಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ 98,163 ಕ್ಯೂಸೆಸ್ ನೀರು ಒಳ ಹರಿವು ಆಗ್ತಾಯಿದೆ. ಈಗಾಗಲೇ ನದಿ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ಜನರಿಗೆ ತಮ್ಮ ಸಂರಕ್ಷಣೆ ಕುರಿತು ಈಗಾಗಲೇ ತಿಳುವಳಿಕೆ ನೀಡಲಾಗಿದೆ. ಮತ್ತು ಒಗ್ಯಾಣ ಒಗ್ಯೋಕ್ಕಾಯಿತು, ಬಟ್ಟೆಗಳನ್ನ ಒಗ್ಯೋಕ್ಕಾಯಿತು, ದನಕರುಗಳನ್ನು ಮೇಯ್ಸೋಕ್ಕಾಗಿ ತೊಳೆಯೋದಕ್ಕಾಯಿತು, ನದಿ ಪಾತ್ರದಲ್ಲಿ ಹೋಗತಕ್ಕಂಥದ್ದಲ್ಲಂತೆ ಬಗ್ಗೆ ನಾವು ಈಗಾಗಲೇ ಡಂಗರವನ್ನು ಸಾರಿಸಿದ್ದೀವಿ. ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ಅವ್ರಿಗೆ ತಿಳುವಳಿಕೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ನಿಪ್ಪಾಣಿ ತಾಲೂಕಿನಲ್ಲಿ 4 ಬ್ರಿಡ್ಜ್ಗಳು ಬಂದಾಗಿದ್ದಾವೆ. ಒಂದು ಕಣ್ಣೂರು ಮತ್ತು ಬಾರವಾಡ, ಕಾರದಗ ಮತ್ತು ಭೋಜು ಮತ್ತು ಭೋಜವಾಡಿ ಮತ್ತು ಕಣ್ಣೂರು, ಹುನ್ನೂರಿಗೆ ಮತ್ತು ಮಮದಾಪುರದ್ದು. ಚಿಕ್ಕೋಡಿಯಲ್ಲಿ ಏನಿದೆ ನಮ್ಮ ಕಲ್ಲೋಳ ಯಡೂರ ಮತ್ತು ಮಲಿಕ್ವಾಡ್ ಡತ್ವಾಡ ಅಂತಕ್ಕಂಥ ಗ್ರಾಮಗಳಿಗೆ ಹೋಗತಕ್ಕಂಥ ಕನೆಕ್ಟಿವಿಟಿ ರೋಡ್ಗಳು ಬಂದಾಗಿದ್ದಾವೆ. ಅದಕ್ಕೆ ಆಲ್ಟರ್ನೇಟಿವ್ ರೋಡ್ಗಳು ಸಹಿತ ಇದ್ದಾವೆ. ಹೀಗಾಗಿ ಜನರಿಗೆ ಯಾವುದೂ ತೊಂದರೆ ಆಗೋಂಗಿಲ್ಲ. ಅಲ್ಲಿ ಬಂದಂಥ ನೀರು ಬಂದಿರುವಂಥ ಬ್ರಿಡ್ಜ್ ಮೇಲೆ ಅಲ್ಲಿ ನಾವು ಬ್ಯಾರಿಕೇಡನ್ನು ಹಾಕಿ ಪೊಲೀಸ್ ಸಿಬ್ಬಂದಿಯನ್ನು ಹಾಗೂ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಸಹಾಯಕರನ್ನು ನಾವು ನೇಮಕ ಮಾಡಿದ್ದೀವಿ. ಮತ್ತು ಜನರಿಗೆ ಯಾವುದೇ ರೀತಿಯ ಬ್ರಿಡ್ಜ್ ಮೇಲೆ ಓಡಾಡ್ತಕ್ಕಂಥದ್ದಲ್ಲ ಅನ್ನೋ ಬಗ್ಗೆ ನಿಷೇಧವನ್ನು ಸಹಿತ ನಾವು ಹೇರಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಮುಂಬರತಕ್ಕಂಥ ನೀರಿನ ಮಟ್ಟ ಜಾಸ್ತಿ ಆಗುವ ಸ್ಥಿತಿಯಲ್ಲಿದೆ. ಮಹಾರಾಷ್ಟ್ರದಲ್ಲಿ ಆಗುವ ಮಳೆಯಿಂದ ಹೆಚ್ಚಿನ ನೀರನ್ನು ಬಿಡ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ಬರ್ತಾ ಇದೆ. ಈಗ ನಮ್ಮ ಹಿಪ್ಪರಗಿ ಡ್ಯಾಮಿಂದ ಎಷ್ಟು ಹೋಗ್ತಾ ಇದೆ ಸರ್? ಹಿಪ್ಪರಗಿ ಡ್ಯಾಮ್ನಲ್ಲಿರ್ತಕ್ಕಂಥ ಎಲ್ಲ ಗೇಟ್ಗಳನ್ನ ಸಹಿತ ತೆಗೆದಿದ್ದೀವಿ. ಅವ್ರೇನೈತಿ ಇಲ್ಲಿ ಬರ್ತಕ್ಕಂಥ ಎಷ್ಟು 98 ಕ್ಯೂಸೆಸ್ ನೀರು ಬರ್ತಾಯಿರುತ್ತೆ, ಅದಕ್ಕೆ 70% ಅವ್ರನ್ನ ಕಳಿಸ್ತಾ ಇರ್ತಾರೆ ನೀರನ್ನು. ಅದು ಬಂದಂಥ ನೀರನ್ನು ಎಷ್ಟು ಬರ್ತಾಯಿದೆ ಅದನ್ನು ಸ್ಟೋರೇಜ್ ಮಾಡ್ತಾಯಿರ್ತಾರೆ. ಮತ್ತು ಮೇಲ್ಗಡೆಯಿಂದ ಬರ್ತಕ್ಕಂಥ ನೀರು ನೋಡಿಕೊಂಡು ಅವ್ರ ಗೇಟನ್ನು ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀರಾವರಿ ಇಲಾಖೆಯವರು ನಮ್ಮ ಜೊತೆ ಸತತವಾಗಿ ಅವ್ರ ಸಂಪರ್ಕದಲ್ಲಿದ್ದಾರೆ. ಅದೇ ರೀತಿ ಕೊಯ್ನಾ ಡ್ಯಾಮಿನವರು ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಮಳೆ ಇನ್ನೂ ಏನು ಭಾಳ ಇದೆ ಸರ್ ಮಹಾರಾಷ್ಟ್ರದಲ್ಲಿ? ಈಗಾಗಲೇ ವೆದರ್ ರಿಪೋರ್ಟ್ನಲ್ಲಿ ಕೊಟ್ಟಂತಹದನ್ನು ನೋಡಿದರೆ ಇನ್ನೂ ಸ್ವಲ್ಪ ಮಳೆ ಇವತ್ತೊಂದು ದಿವಸ ಜಾಸ್ತಿ ಇದೆ ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆ ಆಗೋದು ಸಂಭವ ಇದೆ ಅನ್ನೋದನ್ನು ಮಹಾರಾಷ್ಟ್ರ ಗೌರ್ಮೆಂಟ್ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಆದ ಕಾರಣಕ್ಕಾಗಿ ಜನರಿಗೆ ಸಹಿತ ನಾವು ತಿಳುವಳಿಕೆಯನ್ನು ನೀಡಿದ್ದೀವಿ. ನೀರಿನ ಮಟ್ಟ ಜಾಸ್ತಿ, ಅಪಾಯದ ಮಟ್ಟ ಜಾಸ್ತಿ ಆಗುತ್ತದೆ. ಆದ ಕಾರಣಕ್ಕೆ ನದಿ ಪಾತ್ರದಲ್ಲಿ ಯಾರು ಇಳಿಯತಕ್ಕಂಥದ್ದನ್ನು ತಿಳುವಳಿಕೆ ನೀಡಿದ್ದೀವಿ. ಸೊ ಇದು ಸುಭಾಷ್ ಸಂಕವಿ ಅವರು ಹೇಳುವಂಥದ್ದು. ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥ ಹಿನ್ನೆಲೆ ಸಾಕಷ್ಟು ಏನಂತಂದರೆ ಸುಮಾರು 6 ಸೇತುವೆಗಳು ಈಗಾಗಲೇ ಜಲಾವೃತಗೊಂಡು ಪರ್ಯಾಯ ಮಾರ್ಗಗಳ ಮೂಲಕ ಜನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜನ ಏನಂತಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಮಳೆ ಪ್ರಮಾಣ ಜಾಸ್ತಿ ಇಲ್ಲ. ನಾವು ಅಷ್ಟೇ ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ನಾವು ನೀರನ್ನು ಕೂಡ ಹೊರಗಡೆ ಬಿಡ್ತಾ ಇದ್ದೀವಿ. ಹಾಗಾಗಿ ಪ್ರವಾಹ ಸೃಷ್ಟಿಯಾಗುವ ಯಾವ ಲಕ್ಷಣಗಳು ಇಲ್ಲ, ಜನ ಹೆದರಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಲ್ಲಿ ನಾವು ನೋಡೋದಾದರೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೃಷ್ಣಾ ತೀರದ ಜನ ಏನಂತಂದರೆ ಸಾಕಷ್ಟು ಸಂತಸವಾಗಿದ್ದಾರೆ. ಯಾಕಂತಂದರೆ ನದಿಗಳು ಸಾಕಷ್ಟು ತುಂಬಿ ಹರಿತಾ ಇದ್ದಾವೆ, ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಸಿಗ್ತಾ ಇದೆ. ಇನ್ನು ಜನರಿಗೆ ಏನು ಆತಂಕ ಕಾಡ್ತಾ ಇತ್ತು, ಜಲಾಶಯಗಳು ತುಂಬ್ತಾವ ಇಲ್ವಾ ಅನ್ನೋಂಥದ್ದು ಈಗ ಏನಂತಂದರೆ ಉತ್ತಮ ಮಳೆಯಾಗಿ ಜಲಾಶಯಗಳು ತುಂಬಿಕೊಂಡಿರ್ತಕ್ಕಂಥದ್ದು. ಇನ್ನೂ ಏನು ಬರುತ್ತೆ, ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುತ್ತೆ, ಅದೆಲ್ಲವೂ ಕೂಡ ಈಗ ನೇರವಾಗಿ ಸಮುದ್ರಕ್ಕೆ ಬಿಡುವಂಥ ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ. ಒಟ್ಟಲ್ಲಿ ಹೇಳೋದಾದ್ರೆ ಕೃಷ್ಣಾ ತೀರದಲ್ಲಿ ಈಗ ಏನು ಬರದ ಛಾಯೆ ಆವರಿಸಿತ್ತು, ಆ ಒಂದು ಈಗ ಬರದ ಛಾಯೆ ಸಂಪೂರ್ಣವಾಗಿ ಹೋಗಿರ್ತಕ್ಕಂಥದ್ದು. ಸೊ ಇನ್ನು ಉಳಿದಿರ್ತಕ್ಕಂಥ ಜಾಗಗಳಲ್ಲಿ ಸಾಕಷ್ಟು ಏನಂತಂದ್ರೆ ಬರದ ಛಾಯೆ ಆವರಿಸಿಕೊಂಡಿದೆ, ಮಳೆ ಪ್ರಮಾಣ ತಗ್ಗಿರ್ತಕ್ಕಂಥದ್ದು. ಬರುವಂಥ ದಿನಮಾನಗಳಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.